ಯಾಕವ ಹಿಂಗೆ ಆಟ ಮಾಡ್ತಾ ಕೂತಿದ್ದಿ? ಬಾ ಊಟ ಮಾಡು ನೀನು. ಏ ಬಾ, ನಾನು ನಿನ್ನ ಸಾಕ್ತೀನಿ. ನೀನು ಯಾಕಂಗೆ ಆಡಿ ನೀನು ಹಿಂಗೆ ಅಳ್ತಾ ಕೂತ್ಕೊಂಡ್ರೆ ಆದದ ನಿನಗೆ? ನಾನು ಇಲ್ವ ಬವ್ವನ್ನ ಸಾಕ್ತೀನಿ. ಏನು ಸಾಕಿಯವ್ವ, ನಿನ್ನ ಮದುವೆ ಮಾಡೋದು ಬಿಟ್ಬಿಟ್ಟು ಇವನು ಯಾವಳನ್ನ ಕರ್ಕೊಂಡು ಓಡೋಗವನಲ್ಲ, ಯಾ ಗುಡ್ಸಟ್ಟೆ ಕರ್ಕೊಂಡು ಆಗ ಎಂತ ಕಿತ್ತದ ನನ್ನ ಸಾವ್ತಿಯ. ಈ ನನ್ನ ಮಗಂದು ಈ ಕುಡುಕ್ ನನ್ನ ಮಗ, ಈ ಸ್ಮಿಟ್ಗಾರ ನನ್ನ ಮಗ, ಈ ಜೂಜ್ಗಾರ ನನ್ನ ಮಗನ ಜೊತೆಗೆ ಹೋಗೋಳಲ್ಲ ಅವಳು ಎಂತ ಕಿತ್ತೋದು ಮುಂಡಿಯ ಅವಳೆಂತ ಮಾನ್ಗೆಟ್ಟವಳು ಅವಳು. ನನ್ನ ಮಗ ನನಗೆ ಒಂದು ದಿವಸ ಇಟ್ಟು ತಂದು ಹಾಕಿಲ್ಲ. ನಮ್ಮ ಮನೇಲಿ ಒಂದು ಗ್ಯಾಸ್ ಬಿಡ್ನಿಲ್ಲ, ಒಂದು ಸಾಮಾನು ಬಿಡ್ನಿಲ್ಲ, ಎಲ್ಲ ಮಾರ್ಕೊಂಡು ಸ್ಮಿಟ್ ಆಡ್ಕೊಂಡವನೆ ಅಂತೆ ನನ್ನ ಮಗನ ಜೊತೆಗೆ ಓಡೋಗಳಲ್ಲ ಅವಳೆ ಅಂತೇವಳು. ಒಂದು ಹೆಣ್ಣನ್ನು ಯಾರ ಮಾಡ್ದಾನೆ ಎಂಬುದೇ ಓಡೋದನ್ನೆಲ್ಲ ಬಿಟ್ಬಿಟ್ಟು. ಅಯ್ಯೋ ಜೀವನೇ, ನನ್ನ ಮಗಳನ್ನ ಮದುವೆ ಮಾಡಗಂಟಾರೆ ಇರ್ಲ ಅಂತ ಬಿಡ್ಕೊಂಡ್ರೆ ಈ ಕೆಲಸ ಮಾಡ್ಬಿಟ್ಟು ಹೋದ್ನಲ್ಲ, ಕಳ್ಳನ ಹಟ್ಕಳ ಕಳ್ಮುರ್ಬ. ಅಯ್ಯೋ ಅವ್ನಿಗೂ ಹಾಕ್ಬೇಕು ಬಂದು ಹೋಗೋನ್ಗೆ ಏನು ಕೇಡ್ಗಾಲ ಬಂದಿತ್ತು ಈ ವಯಸ್ಸಿಗೆ ಏನು ಕೇಡ್ಗಾಲ ಬಂದಿತ್ತು. ಇರೋನೊಬ್ಬ ಮಗನ ಸಾಕ್ತಾನೆ ಸಲುತ್ತಾನೆ ಅಂತ ಆ ಕೈಯಲ್ಲಿದ್ದು ಬಾಯಿದ್ದೆಲ್ಲ ಕೊಟ್ಕೊಂಡು ಸಾಕಿದ್ರೆ ಇವತ್ತು ನನಗೆ ಹಿಂಗೆ ಮೋಸ ಮಾಡಿಬಿಟ್ಟು ಕಡ್ದೋದ್ನಲ್ಲ. ಹಿಂಗೆ ಮೋಸ ಮಾಡಬೇಕು ಅಂತ ಎಷ್ಟು ದಿವಸದಿಂದ ಕಾಯ್ಕೊಂಡು ಕೂತಿದ್ದ. ಸುಮ್ಕಿರವ ನೀನು, ಅದಕ್ಕವ ನನ್ನ ಮದುವೆ ಆಗ್ತಾರೆ ಇರ್ತೀನಿ ಸುಮ್ಮನೆ ನೀನು ಸಾಕೊಂಡು ಒಯ್ಸ್ತೀನಿ. ನೀನು ತಲೆ ಕೆಡ್ಸ್ಕೊಬೇಡ. ಯಾಕನವ ಯಾವಳು ಜಾತಿಯವಳು, ಯಾವ ಜಾತಿಯವಳು, ಯಾವ ಕುಲದವಳು ಅದು ಯಾವಳು ಕರ್ಕೊಂಡು ಓಡೋಗಿದನೋ ಏನೋ. ಯಜಮಾನ್ರುಗಳೆಲ್ಲ ಕೇಳಿದ್ರೆ ನಾನು ಏನು ಉತ್ತರ ಕೊಡನೆ? ನಾನು ಏನು ಉತ್ತರ ಕೊಡೋನವ? 3 ದಿವಸದಿಂದ ಮನೆಗೆ ಬರ್ದಾನೆ ಕೂತವನಲ್ಲ. ಯಾರು ನೋಡಿದ್ರಂತೆ ಕಣವ, ಯಾರೋ ನೋಡಿದ್ರಂತೆ. ಆಮೇಲೆ ಕರ್ಕೊಂಡು ಹೋಯ್ತಿದ್ದ ಬಸ್ ಹತ್ತಿದ್ನೆಲ್ಲ ನೋಡಿದ್ರಂತೆ ಕಣವ. ಎಲ್ಲ ಬಂದು ಹೇಳಿದ್ರು ನಿಮ್ಮ ಅಣ್ಣ ಅವಳ ಜೊತೆಗೆ ಓದ ವತರತ್ತೋದ ಅಂತ. ಗೊತ್ತಾಯ್ತು ಕಣವ. ನಂಗೆ ಅಲ್ಲಿ ಗಂಟೆ ನನಗೆ ಗೊತ್ತಿತ್ತಿಲ್ಲ ಕಣವ. ಅಲ್ಲ ಕಣವ, ಅಣ್ಣ ಹಿಂಗೆ ಮಾಡೋನಲ್ಲವ. ಇಲ್ಲ ಊಟ ಮಾಡು ಹೋದ್ರು ಹೋಯ್ತಾನಂತೆ. ನಾನು ಇಲ್ವಾ, ನಾನು ಸಾಕತ್ತೀನಂತೆ. ನೀನು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ. ಅಯ್ಯೋ ನನ್ನ ಬಾಡಿರ್ಲಿ ಕಣವ, ನಿನ್ಗುಂಚೂರು ಯಾರ ಮಾಡ್ನಿಲ್ವಲ್ಲ. ಜನಗಳು ನಿನ್ನ ಮದುವೆ ಮಾಡ್ಕೊಳ್ಳೋರು ಅಣ್ಣ ಇಂತೇವನಂದ್ರೆ ಅವಮಾನ ಅಲ್ವಾ? ಅವಮಾನ ಅಂತ್ಯ ತಂಗೆ ನೀನು ಅಂದರೆ ನಿನ್ನ ಮದುವೆ ಮಾಡ್ಕೊಂಡು ಹೋದಾರ. ನಾನು ಇರೋದಕ್ಕೆ ಪ್ರಾಣನಾರ ಬಿಟ್ಬಿಟ್ರೆ ಒಂದು ವಾಸಿ ಕಣವ. ಈ ಥರ ಹೀಗೆ ಅನ್ಬೋಸ್ಕೊಂಡು ಬಾಳಟ ಮಾಡ್ಕೊಂಡು ಇರೋದಕ್ಕೆ. ಎಲ್ಲಮ್ಮ ನಿನ್ನ ಮಗಲ್ಮ ಹೋಳಿ ಮಗನ್ನ ತುಳ್ದಾಕ್ತೀನಿ, ಹಂಗೆ ತುಳ್ದಾಕ್ತಾ ಇಲ್ಲಮ್ಮ. ಈ ಗಳಿಗೆಲ್ಲ ಬಿಟ್ರೆ ಕತ್ತರಿಸಾಕ್ತೀನಿ. ಎಲ್ಲೋಗ್ತಿದ್ದಾರಮ್ಮ? ಕರೆಯಮ್ಮ, ಎಲ್ಲೋಗ್ತಿದ್ದಾರಮ್ಮ? ಅವನು ಬಿಡಬನ್ನಿ, ಜಾಗ ಬಿಡಬನ್ನಿ. ಯಾರಪ್ಪ ನೀನು? ಅವ್ನು ಕತ್ತರಿಸೋ ಬದಲು ನನ್ನೇ ಕತ್ತರಿಸ್ಬಿಡತ್ತಾಗೆ. ನಾನೇ ನನ್ನ ಹಾಟ್ ಕಳ್ಳ ಕಳ್ಳ ಮುರುಮನ ಎತ್ತಿ ತಪ್ಪಿಗೆ ನಾನೇ ಪ್ರಾಣ ಬಿಟ್ಬಿಡ್ತೀನಿ. ನನ್ನೇ ಕತ್ತರಿಸ ಬಿಡಪ್ಪ. ಗಂಡನ್ ತಿನ್ಕೊಂಡು ನನ್ನ ಮಗ ಚೆನ್ನಾಗಿರ್ಲಿ ಅಂತ ಕೂಲಿ ನಾಳೆ ಮಾಡಿ ಸಾಕ್ತೆ. ಇವತ್ತು ನನಗೆ ಚೊಂಬು ಕೊಟ್ಬಿಟ್ಟು ಹೊಂಟೋದ. ಯಾರಪ್ಪ ನೀನು? ಅಲ್ಲ ಕಣಮ್ಮ, ನನ್ನ ಮಾನ ಮರಿ ತೆಗಿಯಕ್ಕೆ ನನ್ನ ತಂಗಿರೇ ಬೇಕಿತ್ತಮ್ಮ. ನಿನ್ನ ಮಗನಿಗೆ ನನ್ನ ತಂಗಿರೇ ಬೇಕಿತ್ತಮ್ಮ. ಮಾನ ಮರಿ ತೆಗಿಯಕ್ಕೆ ತಲೆ ತಗ್ಸಂಗ್ ಮಾಡ್ಬಿಟ್ಟ ನಿನ್ನ ಮಗ ಕಣಮ್ಮ. ಬುಡಕ್ಲ ಕಣಮ್ಮ, ಅವನ್ನ ಕತ್ತರಿಸ್ಬಿಟ್ಟು ನಾನು ಜೈಲಿಗೆ ಹೋಗೋದು ಕಣಮ್ಮ. ಅದೆಲ್ಲ ಲೌತಿಂದನು ಆ ಪಾತಾಳದಲ್ಲಿ ಲೌತಿರ್ಲಿ ಕಣಮ್ಮ. ಅವನು ಮಾತ್ರ ನಾನು ಬಿಡಕಿಲ್ಲ ಕಣಮ್ಮ. ಅವ್ನು ಯಾವ ಪಾತಾಳದಲ್ಲಿ ಲೌತಿದ್ರು ಬಿಡಕಿಲ್ಲ. ನಾನು ಕತ್ತರಿಸ್ಬಿಟ್ಟು ನಾನು ಜೈಲಿಗೆ ಹೋಗೋದು ಕಣಮ್ಮ. ನಾನದು ಬಿಡಕಿಲ್ಲ. ಕರಿತೀಯೋ ಇಲ್ಲೋ ಬ್ಯಾಡವಮ್ಮ? ಕರಿತೀಯೋ ಬೇಡ ಕಣಮ್ಮ. ನಿನ್ಗೆ ವಾಪಸ್ ತುಸ್ಬೇಡ. ನಮ್ಮ ಅಣ್ಣ ಸರಿ ಇಲ್ಲ ಕಣಣ್ಣ. ಕಳ್ಳ ಕಣಣ್ಣ, ಕಾಳ್ತನ ಮಾಡ್ತಾನೆ, ಸ್ಮೀಟ್ ಆಡ್ತಾನೆ, ಜೂಜ್ ಆಡ್ತಾನೆ ಕಣಣ್ಣ. ಒಂದು ಗ್ಯಾಸ್ ಮಡಗಿಲ್ಲ, ಎಲ್ಲನೂ ಮಾರ್ಕೊಂಡವನೆ ಕಣಣ್ಣ ಅವನು. ಕಣಣ್ಣ, ಹಂಗಿದ್ರು ನಾವು ನಮ್ಮ ಅಣ್ಣ ಇರೋನು ಒಬ್ಬ ಅನ್ಕೊಂಡು ಇರಿಸ್ಕೊಂಡಿದ್ದ. ಇವತ್ತು ನಮಗೂ ಮೋಸ ಮಾಡಿಟ್ಟು ಹೋಗಾನೆ ಕಣಣ್ಣ. ನೋಡಮ್ಮ, ನೀವು ಸುಮ್ಮನಾಗ್ಬೋದು, ನಾನು ಮಾತ್ರ ಸುಮ್ಮನಾಗಿರಕ್ಕಿಲ್ಲ. ನಾನು ನ್ಯಾಯಕ್ಕೆ ಸೇರಿಸ್ತೀನಿ. ಅದೆಲ್ಲಿ ಕೊಡಮ್ಮ ಇಲ್ಲಿ ನಂಬರ್, ಅವ್ನು ಫೋನ್ ನಂಬರ್ ಇದ್ರೆ ಕೊಡಮ್ಮ, ಇಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಕೊಡಮ್ಮ ನಂಬರ್, ಇಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಸರಿ ಆಯ್ತದೆ. ನನ್ನ ಮಗ ಎಲ್ಲಿದ್ದನು ಯಾತಾವಿದ್ದನು ಅಂತ ಹುಡುಕ ಬರಬೇಕು. ನಾನು ಮಾತ್ರ ಬಿಡಕ್ಕಿಲ್ಲ ಕಣಮ್ಮ. ಅಣ್ಣ ಇಲ್ಲ ಕಣಣ್ಣ, ನಾನು ಫೋನ್ ಮಾಡಿದ್ಕೆ ಇಲ್ಲೇ ಮಾಡ್ಬಿಟ್ಟು ಹೊಂಟಾಗವನೆ ಕಣಣ್ಣ. ಬಡ್ಡಿ ಆಯ್ತನೇ ಎಂಥ ಹಲಂಕರ್ ಬಡ್ಡಿ ಇದೆ ಇವನು. ಲೋಪರ್ ಬಡ್ಡಿ ಇದ, ಚೆಂಗ್ರು ಬಡ್ಡಿ ಇದೆ, ಸೂಳೆ ಮಗ ಇವನು. ಅಮ್ಮ ಏನಮ್ಮ ನಿನ್ನ ಮಗನಿಗೆ ಬುದ್ಧಿ ಕಲಿಸಿರೋದು? ಈ ಥರ ಬುದ್ಧಿ ಕಲಿಸಿದಿಲ್ಲಮ್ಮ ನೀನು. ನಿನಗೆ ಮಾನ ಮರಿದೆ ಅಂತ ಒಂಚೂರು ಇಲ್ವಮ್ಮ? ನಾನು ಯಾಕಪ್ಪ ಬೈ, ಇನ್ನು ಬೈ ಹಿಂದೆ ಮಕ್ಕಳ ಎತ್ತಿ ತಪ್ಪಿಗೆ ನಾನು ಎಲ್ಲಾರ ಕೈಲಿ ಬಯಸ್ಕೊಂಡೆ. ನೀನೊಬ್ಬನ ಕೈಲಿ ಬಾಕಿ ಆಗಿದೆ. ಚಂದ ಬೈ, ಇನ್ನು ಮಾನ ಕಳಿ. ಈ ಮುದುಕಿಯ ಇನ್ನು ಮಾನ ಕಳಿಸಿ ಸತ್ತೋಗ್ಬೇಕು. ಹಂಗೆ ಮಾಡು ಈ ಮುದುಕಿಯ ನೀನು. ಅಯ್ಯ ನನ್ನ ಮಗನೇ, ನನ್ನ ಹಾಟ್ಗಳನ್ನೇ, ನಿನ್ನ ಕಾರರಿಯ, ನಿನ್ನ ಗ್ಯಾಸ್ ಆಗ ಮುಂಡೆ ಮಗನೇ. ನಿನ್ನ ಎತ್ತುಬಿಟ್ಟು ಎಲ್ಲರೂ ಕೈಲಿ ಉಗಿಸ್ಕೊಂಡಲ್ಲ ನನ್ನ ಮಗನೇ. ಹಿರಿಯರ್ ಕೈಲೆಲ್ಲ ಬಾಯಿ ಬಂದಂಗೆ ಬೈಸ್ಕೊಂಡಲ್ಲ ನನ್ನ ಮಗನೇ. ಲೋಪರ್ ನನ್ನ ಮಗನೇ. ನೀನು ನಿನ್ನ ತಂಗಿ ಹುಡಿಕ ಬಂದಿದ್ದೀನಿ. ನನ್ನ ಮಗನ ನಾನು ಎಲ್ಲಿ ಹುಡಿಕೊಂಡು ಹೋಗಾನೆ? ನಿನ್ನ ತಂಗಿಗೆ ಬುದ್ಧಿ ಇತ್ತಿಲ್ವಾ? ನನ್ನ ಮಗನೇ ಬೇಕಿತ್ತ? ನಿನ್ನ ತಂಗಿ ನನ್ನ ಮಗನೇ ಕಿತ್ಕೊಂಡು ಹೋದ್ಲಲ್ಲ. ನಿನ್ನ ತಂಗಿ ನನ್ನ ಮಗನ ಕಿತ್ಕೊಂಡು ಹೊಂಟೋದಲ್ಲ. ನಿನ್ನ ತಂಗಿಗೆ ಯಾರೋ ಬುದ್ಧಿ ಕಲಿಸ್ತಾನೆ. ಇವತ್ತು ಬಂದು ನನ್ನ ಮುಂದೆ ಹೇಳ್ತಾ ಇದ್ದಿಲ್ಲ. ನಿಂಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಪ್ಪ ನಿನಗೆ? ನಿಂಗೆ ಮಾನ ಮರ್ಯಾದಿಲ್ವಾ? ನೀನು ಕರೆಕ್ಟಾಗಿರೋನು, ನಿನ್ನ ತಂಗಿ ಕರೆಕ್ಟಾಗಿ ಇರಿಸ್ಕೊಳ್ಳಿವೆ. ನನ್ನ ಮಗನೇ ಬೇಕಿತ್ತ? ನನ್ನ ತಬ್ಬಳ ಮಗ ಮದುವೆ ಮಾಡೋರು ಯಾರು? ಈಗ ಈ ಕೆಲಸ ಮಾಡಿಬಿಟ್ಟು ಹೊಂಟೋದ್ನಲ್ಲ.
ನಮ್ಮ ಸಾಪ ತಡ್ತಾನೆ ನಿಮಗೆಲ್ಲ ಇರೋಕ್ಕಿಲ್ಲ. ಅಲ್ಲ ಕಣಣ್ಣ, ನಮ್ಮ ಅಣ್ಣಂಗಾರೆ ಬುದ್ಧಿ ಇಲ್ಲ, ಅವ್ನಂಗೆ ಮಾಡ್ಕೋಬೋದ. ನೀನು ನೋಡಿಷ್ಟು ಒಳ್ಳೆ ಮನಸ್ಸಂಗಿದ್ದಿ, ನಿನ್ನ ತಂಗಿ ಒಂದು ಬುದ್ಧಿ ಹೇಳ್ಬೇಕಲ್ವಣ. ಏನು ಸುಖ ಉಣ್ಣ ಕಣ, ನಿನ್ನ ತಂಗಿಗಾರೆ ಬುದ್ಧಿ ಬೇಡವಣ. ನೀನು ನೋಡಿಷ್ಟು ಒಂಥರ ಮರ್ಯಾದಿಸ್ನಂಗಿದ್ದೀಯಲ್ಲ. ಮರ್ಯಾದಿಸ್ರು ಮಕ್ಳು ಹೆಂಗಿರ್ಬೇಕು ಅಣ್ಣ. ನೋಡೋಣ, ಒಂದು ಮಾತು ಹೇಳ್ತೀನಿ ಅಣ್ಣ, ನಮ್ಮ ತಾವು ದುಡ್ಡಿಲ್ಲ ಅಣ್ಣ, ನಮ್ಮ ತಾವು ಮಾನ ಮರ್ಯಾದೆ ಅದೇ. ನಮ್ಮ ಅಣ್ಣಿಂದಾಗಿ ನಾವು ಎಲ್ಲರ ಕೈಲೂ ಬೈಸ್ಕೊಂಡಿವಿ, ಎಲ್ಲರ ಕೈಲೂ ಆಡ್ಸ್ಕೊಂಡಿವಿ ಅಣ್ಣ. ನಮ್ಮ ಅಣ್ಣ ಹಂಗೂ ನಮ್ಮನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ನಿನ್ನ ತಂಗಿ ಅಣ್ಣ ನಮ್ಮ ಅಣ್ಣನ ದೂರ ಮಾಡಿಬಿಟ್ಲು ನಮ್ಮಿಂದ. ನಾವೀಗ ನಮ್ಮ ಕಷ್ಟ ಯಾರಿಗೆ ಹೇಳ್ಕೊಳವ ನಾವು ಯಾರಿಗೆ ಹೇಳ್ಕೊಳವ ನಾವು? ಹೇಳಿ ನೀವೇ, ನಿಮ್ಮಿಂದ ನಮಗೆ ನಮ್ಮ ಅಣ್ಣನ ಕಿತ್ಕೊಬಿಟ್ಲು ನಿಮ್ಮ ತಂಗಿ. ಎಂತ ಕೆಲಸ ಆಗೋಯ್ತು. ಬಂದರೆ ಮಾತ್ರ ನೀವು ನನಗೆ ಹೇಳಲೇಬೇಕು, ನಾನು ಸುಮ್ಮನೆ ಆಯ್ತಿಲ್ಲ ಮಾತ್ರ. ಬಂದ್ ಕಾಲಕ್ಕೆ ಹೇಳ್ತೀವಿ ಹೋಗಪ್ಪ, ಬಂದ್ ಕಾಲಕ್ಕೆ ಹೇಳ್ತೀವಿ. ಏ ಪಾಪ, ಥೂ, ಅವು ಅಮ್ಮನಿಗೆ ನಾನು ಕಾಪಲ್ಲಿ ಕೆಟ್ಟ ಕೆಟ್ಟದಾಗೆಲ್ಲ ಬೋದ್ಬಿಟ್ಟೆ. ಪಾಪ ಎಷ್ಟು ಬೇಜಾರು ಮಾಡ್ಕೊಂಡ್ರು ಏನೋ. ನಿಜ, ಅವಮ್ಮ ಹೇಳಿದ್ದು ನನ್ನ ತಂಗಿ ಬುದ್ಧಿ ಕಲಿಬೇಕಿತ್ತು. ಅವನದೇನು ತಪ್ಪಿಲ್ಲ, ನನ್ನ ತಂಗಿ ಮಾಡಿ ತಪ್ಪು ಇವತ್ತು ನಾನು ತಲೆ ತೆಗಿಸಂಗಾಯ್ತು. ಥೂ, ಹಿಂದೆ ತಂಗಿ ಯಾರಿಗೂ ಬೇಡ. ಊಟ ಮಾಡು ನೀನು, ಇದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ. ಕವ್ವ ನೋಡೋ ಬಣ್ಣ ನೋಡ್ರಿ ಒಳ್ಳೆ ನಂಗೆ ಅವನೇ. ಅವ್ಳು ತಂಗಿ ಮಾಡಿದ್ರು ಲೋಪರ್ ಕೆಲಸ, ಲೋಪರ್ ಮುಂಡೆ, ಕಿತ್ತದ ಮುಂಡೆ, ಮಾನಗೇಟ್ ಮುಂಡೆ, ಚೆಂಗಳು ಮುಂಡೆ. ಅವ ಮನೆಗೆ ಸೇರಿಸ್ಬಿಡಕ ನಾವು ಅವಳು ಬಂದಿಂದ್ರೆ ಮನೆಗೆ ಸೇರಿಸ್ಬಿಟ್ರೆ ಮಾತ್ರ ನಾನು ಸುಮ್ಮನೆ ಇರೋಕ್ಕಿಲ್ಲ ಮಾತ್ರ ನಿನ್ನ ಜೊತೆಗೆ. ಬರಲಿ ಆ ಗುಡ್ಸೋಡು ಮುಂಡೆ, ಮಾನಗೇಟ್ ಮುಂಡೆ, ಮನೆಯಿಂದ ಹಚ್ಕೊದ್ದು ಓಡಿಸ್ತೀನಿ ನಾನು ಮಾತ್ರ ಮನೆಯಿಂದ ಹಚ್ಚಿ ಕೊಡಿಸ್ತೀನಿ. ನನ್ನ ಮಗನ ದೂರ ಮಾಡಿಬಿಟ್ಲು ಮುಂಡೆ, ಚೆಂಗಳು ಮುಂಡೆ, ಕಿತ್ತದ ಮುಂಡೆ. ಅಲ್ಲ ಇಂಥ ಜೊತೆ ಇಂಥ ಒಳ್ಳೆ ಮನೇಲಿ ಹುಟ್ಟಿರೋಳು ಹೆಂಗಿರಬೇಕು? ಬೇವರ್ಸಿ ಮುಂಡೆ. ನನ್ನ ಮಗಂದೇನು ತಪ್ಪಿಲ್ಲ, ಮುಂದೆ ಏನೋ ಮೂಡಿ ಮಾಡಿಬಿಟ್ಟವಳೆ. ಅದಕ್ಕೆ ಅವನು ಹೋಗಿರೋದು ಏನು ಉಣ್ಣಕ್ಕೆ ಬಂದಲ್ಲ ಕಾಣೆಲ್ಗೆ. ಚೆಂಗಳು ಮುಂಡೆ, ಮಾನಗೇಟ್ ಮುಂಡೆ. ಅವಳು ಒಂದು ದಿವಸ ಮನೆಗೆ ಸೇರ್ಸಕ್ಕಿಲ್ಲ, ನಾನು ಸುಮ್ಮನಿರು, ಬಿದ್ದಿರ್ತಾಳೆ ನಾಯಿ ಥರ ಮುಂಡೆ, ಚೆಂಡು ಮುಂಡೆ. ಯಾಕೆ ನಾನು ಸೇರಿಸ್ಬಿಡಕ ನಾವು ಅವಳನ್ನ ಅಕಸ್ಮಾತ್ ಸೇರಿಸಿದ್ರು ಅವ ಚಂದ ಕೆಲಸ ಮಾಡಿಸು, ಗೊತ್ತಾಯ್ತದೆ ಅವಳಿಗೆ ಯಾಕೆ ಬಂದಿ ಅಂತ. ಅವಳೇ ಹಂಗೆ ಬಂದು ಹಂಗೆ ಓಡೋಗ್ಬಿಡ್ಬೇಕು. ಹಂಗೆ ಮಾಡು ನೀನು, ಹಂಗೆ ಮಾಡಿದ್ರೆ ಕಲಿಯೋದು ಬುದ್ಧಿ ಅವಳು. ಹಂಗೆ ಮಾಡಬೇಕು ಅವಳಿಗೆ. ನಮ್ಮ ಅಣ್ಣ ನಮ್ಮಿಂದ ಹಂಗೆ ದೂರ ಮಾಡಿಬಿಟ್ಲು. ನಮ್ಮ ಅಣ್ಣ ಕುಡ್ಕನ ಪಡ್ಕನೋ ಮನೆಗೆ ಕೂತಿದ್ಲು, ನೀನು ನೆಮ್ಮದಿಯಾಗಿರ್ತಿದೆ. ಈಗ ನೋಡು ಕಣ್ಣೀರಿಂದ ಸುರಿಸ್ತಾ ಕೂತಿದ್ದಿ. ಫಸ್ಟ್ ಊಟ ಮಾಡು. ಕವ್ವ ಎಲ್ಗೋದನು ನಾಲ್ಕು ಸಿದ್ಬಿಟ್ಟು ಬತ್ತಾನೆ ಕತೆ. ನೀನು ಯಾಕೆ ಯೋಚನೆ ಮಾಡಿ ನಾನೆಲ್ಲ ಸತ್ಗೆ ತೊಗೊಬಿಟ್ಟಿದ್ದೆ, ನೀನು ಅನ್ಕೊಬಿಟ್ಟಿದ್ದೆ ಕತೆ. ಬದುಕವನಲ್ಲ, ತಲೆ ಕೆಡ್ಸ್ಕೊಬೇಡ. ನೀನು ಯಾಕೆ ತಲೆ ಕೆಡ್ಸ್ಕೊಂಡು ನಿನ್ನ ಮೇಲ್ಗೆ ಏನಿದ್ರೆ ನೀನು ಹೆಂಗೆ ಬಿಟ್ಬಿಟ್ಟು ಹೋಯ್ತಿದ್ದ ಅವನು? ನೀನು ಹೆಂಗೆ ಬಿಟ್ಬಿಟ್ಟು ಹೋಯ್ತಿದ್ದ? ನೀನು ಸಾಯ್ತಿದ್ದಿ ಮಗ ಮಗ ಅಂತ. ನನಗೋಸ್ಕರ ಇರಬೇಡ ನೀನು, ಮಗ ಮಗ ಅನ್ಕೊಂಡೆ ಸಾಯಿ. ನಾನು ಹೋಗು ಅಂತ ಸಾಯ್ತೀನಿ, ನನಗೋಸ್ಕರ ನೀನು ಸಾಯ್ಕಿಲ್ಲ, ಅವನಿಗೋಸ್ಕರ ನೀನು ಸಾಯ್ತಿದ್ದಿ. ಹೆಂಗಾರೆ ಹೋಗು ನೀನು. ಮುಂದುವರಿಯುವುದು. ನೋಡಿ ನನ್ನ ನವೀನನ್ನ ಇಂಥ ಮೋಸ ಮಾಡೋದ ನವೀನ್ ನನ್ನ ಮಗ, ನನ್ನ ಹಾಟ್ಗಳ ಹಿಂಗೆ ಮೋಸ ಮಾಡಿಟ್ಟು ಹೋದ್ನಲ್ಲ. ಒಬ್ಬನೇ ಮಗ ಅಂತ ಹುಣ್ಸಿ ತಿನ್ನಿಸಿ ಸಾಕಿ ಸಲ್ವಿ ದೊಡ್ಡವನು ಮಾಡಿದೆ. ಇವತ್ತು ನನಗೆ ಹಿಂಗೆ ಮಾಡ್ದೆ ನನ್ನ ಮಗ. ಅದು ಯಾವಳ ಗುಡ್ಸಕ್ಕೆ ಸತಿ ಓಡಗಳಲ್ಲ ಅವಳಿಗಾರೆ ಮನ ಮರಿದಿಲ್ವಾ? ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋ ನೋಡೋಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಹಂಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ.